ನಮಸ್ತೆ ಆತ್ಮೀಯರೇ, ವೇದ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಅಮರ ಮಹರ್ಷಿಗಳ ಅವರ ಮಾತುಗಳಲ್ಲೇ ಹೇಳಿರುವಂತಹ ಅಮರವಾಣಿ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾಯಿದ್ವಿ. ಅವರ ಸಾಧನೆಗಳ ಬಗ್ಗೆ ಅವರು ಹೇಳಿರುವಂತಹ ಮಾತುಗಳು. ಈಗ ತಿಳಿಸ್ತಾ ಇರೋದು ಕಾಕಾಸುರನ ಬಗ್ಗೆ ನಡೆದಂತಹ ಕಥಾನಕವನ್ನು ಅಮರರವರು ಹೀಗೆ ತಿಳಿಸಿದ್ದಾರೆ. ತಿಳ್ಕೊತಾ ಹೋಗೋಣ. ತ್ರೇತಾಯುಗದಲ್ಲಿ ಹುಟ್ಟಿದ ಕಾಕಾಸುರನು ಭಂಗಕಾಕ ಎಂಬುವನ ಮರಿಮಗ. ಶ್ರೀರಾಮನ ಕಾಲದಲ್ಲಿ ಶ್ರೀರಾಮ ಮತ್ತು ಸೀತಾದೇವಿಯು ಸರಯೂ ನದಿಯ ದಡದ ಮೇಲಿನ ಅಯೋಧ್ಯೆಯಲ್ಲಿ ವಾಸಿಸ್ತಾ ಇದ್ದರು. ಅವರು ಅರಣ್ಯವಾಸದಲ್ಲಿದ್ದಾಗ ಒಂದು ಸಲ ಶ್ರೀರಾಮ ಸೀತೆಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ. ಆಗ ಕಾಕಾಸುರ ಕಾಗೆಯ ರೂಪದಲ್ಲಿ ಬಂದು ಸೀತಾದೇವಿಯ ಸ್ತನವನ್ನು ಕಚ್ಚಲು ಆರಂಭಿಸಿದನು. ಸೀತಾದೇವಿಯು ಅದರಿಂದ ನೋವನ್ನು ಅನುಭವಿಸುತ್ತಿದ್ದರೂ ಸಹ ಶ್ರೀರಾಮನಿಗೆ ನಿದ್ರಾಭಂಗವಾಗಬಾರದೆಂದು ಆ ನೋವನ್ನು ತಡೆದುಕೊಂಡು ಸಹಿಸಿಕೊಂಡಿದ್ದಳು. ಆದರೆ ಕಾಗೆಯ ಕುಕ್ಕುವಿಕೆಯಿಂದ ಸೀತಾದೇವಿಯ ಸ್ತನದಿಂದ ರಕ್ತ ಹರಿದು ಬಂದು ಶ್ರೀರಾಮನ ಕೆನ್ನೆ ಒದ್ದೆಯಾಗಿ ಶ್ರೀರಾಮನಿಗೆ ವಿಷಯದ ಅರಿವಾಗಲು ಆ ಕೂಡಲೇ ಅವನು ಅಲ್ಲೇ ಇದ್ದ ಒಂದು ದರ್ಬೆಯನ್ನು ತೆಗೆದುಕೊಂಡು ಅದನ್ನು ಮಂತ್ರಿಸಿ ಆ ಕಾಗೆಯ ಕಡೆಗೆ ಎಸೆದ. ಆ ದರ್ಬೆಯು ಕಾಗೆಯನ್ನು ಅಟ್ಟಿಸಿಕೊಂಡು ಹೋಯಿತು. ಅದು ಎಲ್ಲೆಲ್ಲಿ ಹೋಗಿ ಆತ್ಮರಕ್ಷಣೆ ಮಾಡಿಕೊಳ್ಳಲು ಹೋದರೂ ಸಾಧ್ಯವಾಗಲಿಲ್ಲ. ಜಗತ್ತೆಲ್ಲ ರಕ್ಷಣೆಗಾಗಿ ಸುತ್ತಾಡಿತು, ಎಲ್ಲೂ ರಕ್ಷಣೆ ಸಿಗಲಿಲ್ಲ. ಕೊನೆಗೆ ಶ್ರೀರಾಮನೇ ಗತಿ ಎಂದು ಭಾವಿಸಿ ಅವನ ಬಳಿಗೆ ಮತ್ತೆ ಬಂದಿತು. ಸಾಷ್ಟಾಂಗ ಪ್ರಣಾಮವನ್ನು ಮಾಡಿತು, ರಕ್ಷಿಸಲು ಪ್ರಾರ್ಥಿಸಿತು. ಮಂತ್ರಪೂತವಾದ ದರ್ಬೆಯು ಶ್ರೀರಾಮನೇ ತಡೆದರೂ ಸಹ ಆ ಕಾಗೆಯ ಒಂದು ಕಣ್ಣನ್ನು ಚುಚ್ಚಿ ಕುರುಡಾಗುವಂತೆ ಮಾಡಿತು. ಶ್ರೀರಾಮ ಅದಕ್ಕೆ ಇನ್ನು ಮುಂದೆ ದಂಡಕಾರಣ್ಯದಲ್ಲೆಲ್ಲೂ ಇರಕೂಡದೆಂದು ಎಚ್ಚರಿಕೆ ಕೊಟ್ಟ. ಆಗ ಕಾಗೆಯು ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ, ಅದರ ಬಳಿಯ ದಡದ ಮೇಲಿದ್ದ ಬೆಟ್ಟದ ಒಂದು ದೊಡ್ಡ ಗುಹೆಯನ್ನು ಸೇರಿಕೊಳ್ತು. ಈ ಗುಹೆ ಬೆಟ್ಟದ ಉತ್ತರ ದಿಕ್ಕಿನಲ್ಲಿತ್ತು. ಅದೇ ಕಾಲದಲ್ಲಿ ಜರ್ಮನಿಯ ಹಿಟ್ಲರ್ ಸಮಸ್ತ ಪ್ರಪಂಚವನ್ನು ಗೆಲ್ಲಲು ಆಶಿಸಿದ್ದನು. ಹಿಟ್ಲರ್, ಕಾಕಾಸುರ ಮತ್ತು ಮಸ್ಸೋಲಿನ ಮೂವರಿಗೂ ಪರಸ್ಪರ ಪರಿಚಯವಾಯಿತು. ಒಬ್ಬರ ಶಕ್ತಿ ಸಾಮರ್ಥ್ಯವನ್ನು ಇನ್ನೊಬ್ಬರು ಕಂಡುಕೊಂಡರು. ಹಿಟ್ಲರ್ನ ಮತ್ತು ಕಾಕಾಸುರನ ದುಷ್ಟ ಉದ್ದೇಶ ಕೈಲಾಸದಲ್ಲಿದ್ದ ಋಷಿಗಳಿಗೆ ತಿಳಿಯಿತು. ಅಂದು 1948ನೇ ವರ್ಷದ ಆಗಸ್ಟ್ 1ನೇ ತಾರೀಕು ಋಷಿಗಳು ಕೈಲಾಸದಲ್ಲಿ ಸಭೆ ಸೇರಿದರು ಮತ್ತು ಭೀಷ್ಮಾಚಾರ್ಯರನ್ನು ವೀರ ಸ್ವರ್ಗ ಲೋಕದಿಂದ ಕರೆಯಲು ತೀರ್ಮಾನಿಸಿದರು. ಅದಕ್ಕಾಗಿ ಅಮರರವರನ್ನು ವೀರ ಸ್ವರ್ಗಕ್ಕೆ ಕಳಿಸಿದ್ರು. ಈ ಸಮಯದಲ್ಲಿ ಅಮರರವರು ಏನು ಮಾಡ್ತಿದ್ರು ಅಂದರೆ ಏನು ಕೆಲಸ ಮಾಡಿದ್ರು ಅಂದರೆ ಭೀಷ್ಮಾಚಾರ್ಯರನ್ನು, ಅಂದರೆ ಮಹಾಭಾರತದಲ್ಲಿ ಇದ್ರಲ್ಲ ಭೀಷ್ಮಾಚಾರ್ಯರು, ಅವರನ್ನು ಕರೆಯೋದಕ್ಕೆ ವೀರ ಸ್ವರ್ಗಕ್ಕೆ ಕಳಿಸಿದ್ರಂತೆ ಅವ್ರನ್ನ. ಭೀಷ್ಮರು ಅಲ್ಲಿಂದ ಹೊರಡಲು ಸಮ್ಮತಿಸಲಿಲ್ಲ. ಮೊದಲನೇದಾಗಿ ಅವರು ಬರೋದಕ್ಕೆ ಇಷ್ಟಪಡಲಿಲ್ಲ. ಆಗ ಅಮರರವರು ಭೀಷ್ಮರಿಗೆ, ನಿಮ್ಮ ವೀರ ಸ್ವರ್ಗದಲ್ಲಿ ಇರಬೇಕಾದ ಕಾಲ ಮುಗಿದಿದೆ, ನೀವು ಪುನಃ ಭೂಲೋಕಕ್ಕೆ ಹಿಂತಿರುಗುವ ಕಾಲ ಬಂದಿದೆ ಅಂತ ತಿಳಿಸಿದ್ರು ಎಂದು ತಿಳಿಸಲು ಭೀಷ್ಮರು ಅಲ್ಲಿಂದ ಹೊರಡಲು ಒಪ್ಪಿದರು. ಅಲ್ಲಿಂದ ನೇರವಾಗಿ ಕೈಲಾಸ ಪರ್ವತಕ್ಕೆ ಬಂದರು. ಈ ಮಧ್ಯೆ ಹಿಟ್ಲರ್ ರಷ್ಯಾದ ಮೇಲೆ ಆಕ್ರಮಣ ಮಾಡಿದನು. ಅವನ ಯೋಜನೆಯಂತೆ ಕಾಕಾಸುರನು ಅವನಿಗೆ ಸಹಾಯ ಮಾಡಬೇಕಾಗಿತ್ತು. ಆದರೆ ಏನು ಕಾರಣವೋ ಕಾಕಾಸುರ ಸಹಾಯ ಮಾಡಲಿಲ್ಲ. ಈ ಮಧ್ಯೆ ಕಾಕಾಸುರನು ಋಷಿಗಳ ಕಡೆ ಇಬ್ಬರನ್ನು ಸೆರೆ ಹಿಡಿದು ಯಾವುದೋ ಒಂದು ಸಮುದ್ರದ ದಡದ ಹೋಟೆಲಿನಲ್ಲಿ ಬಂಧಿಸಿಟ್ಟನು.
ಆ ಹೋಟೆಲಿನ ಜಾಗ ಸಮುದ್ರದ ದಡದವರೆಗೆ ವಿಸ್ತೀರ್ಣಗೊಂಡಿತ್ತು. ಋಷಿಗಳ ಇಚ್ಛೆಯಂತೆ ಭೀಷ್ಮ ಮತ್ತು ಅಮರರು ಟರ್ಕಿಯ ರಾಜಧಾನಿಯಾದಂತಹ ಇಸ್ಲಾಮಾಬಾದ್ಗೆ ಹೋದರು. ಭೀಷ್ಮರು ಮತ್ತು ಅಮರರು ನಿಜರೂಪ ಧರಿಸಿ ಆ ಹೋಟೆಲಿನ ಒಂದು ಮೇಜಿನ ಸುತ್ತ ಕುಳಿತರು. ಪಕ್ಕದ ಮೇಜಿನ ಬಳಿ 4 ಜನರು ಕುಳಿತು ಮಾತನಾಡುತ್ತಿದ್ದರು. ಆಗ ಅಲ್ಲಿನ 4:30 ಸಮಯವಾಗಿತ್ತು. 4:30 ಆಗಿತ್ತಂತೆ, ಸಂಜೆ ಇರಬೇಕು. ಇದ್ದಕ್ಕಿದ್ದಂತೆ ಒಂದು ಕಾಗೆ ಹಾರಿ ಬಂದು ಆ 4 ಜನರಿದ್ದ ಮೇಜಿನ ಮಧ್ಯೆ ಕುಳಿತುಕೊಂಡಿತು ಮತ್ತು ಸಾಕಷ್ಟು ಶಬ್ದ ಮಾಡಿತು. ಅದು ಏನೋ ಹೇಳುವಂತೆ ಮೇಲ್ನೋಟಕ್ಕೆ ಕಂಡರೂ ಅದು ಆ 4 ಜನಗಳಿಗೆ ಏನೋ ಸಂದೇಶವನ್ನು ಕೊಡ್ತಾ ಇತ್ತು. ಆ ಕೂಡಲೇ ಆ 4 ಜನರು ಅಲ್ಲಿಂದ ಇದ್ದವರು ಸ್ವರೂಪದಲ್ಲಿ ಆ ಕಾರನ್ನು ಹಿಂಬಾಲಿಸಿದರು. ಆ ಕಾರು ಒಂದು ಬಾರಿ ಪಂಚತಾರಾ ಹೋಟೆಲಿನ ಮುಂದೆ ನಿಂತಿತು. ಆ ಕಾರಿನಲ್ಲಿ ಇದ್ದವರೆಲ್ಲರೂ ಊಟದ ಕೊಠಡಿಗೆ ಹೋದರು. ಆಗ ರಾತ್ರಿ 8:30 ಸಮಯವಾಗಿತ್ತು. ಊಟಕ್ಕೆ ನಾನಾ ತಿಂಡಿ ತೀರ್ಥಗಳನ್ನು ತರಲು ಹೇಳಿದರು. ಭೀಷ್ಮರು ಮತ್ತು ಅಮರರವರು ಪಕ್ಕದ ಮೇಜಿನ ಬಳಿ ಕುರ್ಚಿಗಳಲ್ಲಿ ಕುಳಿತು ತಮಗೂ ಊಟವನ್ನು ತರಲು ತಿಳಿಸಿದರು. ಸ್ವಲ್ಪ ಕಾಲ ನಂತರ ಆ 4ರಲ್ಲಿ ಒಬ್ಬ ವ್ಯಕ್ತಿಯು ಎದ್ದು ಶೌಚಾಲಯದ ಕಡೆಗೆ ತೆರಳಿದನು. ಭೀಷ್ಮರು ಹಾಗೇ ಮಾಡಿದರು. ಎಷ್ಟು ಕಾಲವಾದ ಮೇಲೂ ಆ ಮೊದಲನೇ ವ್ಯಕ್ತಿಯು ಹೊರಬರಲಿಲ್ಲ. ಆಗ 2ನೇ ವ್ಯಕ್ತಿಯು ಶೌಚಾಲಯದ ಒಳಕ್ಕೆ ಪ್ರವೇಶಿಸಿದನು. ಹೀಗೆಯೇ 3ನೇ ವ್ಯಕ್ತಿಯು ಹೋಗುವುದು ಬೇಕೋ ಬೇಡವೋ ಎನ್ನುವಷ್ಟರಲ್ಲಿ ಅವನು ಭೀಷ್ಮನನ್ನು ಅಲ್ಲಿ ಕಂಡು ಭಯಭೀತನಾದನು. ಆ ಕೂಡಲೇ ಗುಂಡು ಹಾರಿಸಿದನು. ಭೀಷ್ಮರು ದೀಪಗಳನ್ನು ಆ ಕೂಡಲೇ ಆರಿಸಿಬಿಟ್ಟರು. ಆ ಹೋಟೆಲ್ ಒಳಗಿದ್ದವರನ್ನು ಹೊರಕ್ಕೆ ಬಿಡಲಾಯಿತು. ಮತ್ತೆ ದೀಪಗಳನ್ನು ಹಾಕಲಾಯಿತು. ಆ ಒಳಗಿದ್ದವನನ್ನು ಅಮರರವರ ವಶಕ್ಕೆ ಒಪ್ಪಿಸಲಾಯಿತು. ಆ 3ನೇಯವನು ಅವನ ಜೊತೆಗಾರರು ಹೋಟೆಲ್ನಿಂದ ಓಡಿ ಹೋದರು. ಆಗ ಭೀಷ್ಮರನ್ನು ಮೊದಲೆರಡು ವ್ಯಕ್ತಿಗಳೇನಾಯಿತು ಎಂದು ಕೇಳಲು ಅವರಿಗೇನಾಯಿತು ಅಂತ ಕೇಳಲು ಭೀಷ್ಮರು ಅವರಿಬ್ಬರು ಶೌಚಾಲಯದಲ್ಲೇ ನಿದ್ರಿಸುತ್ತಿದ್ದಾರೆ ಎಂದು ಹೇಳಿದರು ಮತ್ತು ಅವರಿಬ್ಬರನ್ನು ಒಂದೇ ಗುದ್ದಿನ ಏಟಿನಿಂದ ಸಾಯಿಸಿಬಿಟ್ಟಿದ್ದರು. ನಂತರ ಮಾರ್ಕಂಡೇಯ ಮಹರ್ಷಿಗಳು ಆ ಕಾಗೆಯನ್ನು ಕೊಲ್ಲಬೇಕೆನಿಸಿದ್ದರಿಂದ ಆ ಕಾರ್ಯಕ್ಕೆ ಭೀಷ್ಮರನ್ನು ಅಮರರನ್ನು ನೇಮಿಸಿದ್ದರು. ಮಾರನೆಯ ಬೆಳಿಗ್ಗೆಯೇ ಭೀಷ್ಮರು ಅಮರರು ಸಮುದ್ರದ ದಡಕ್ಕೆ ದೋಣಿಯಲ್ಲಿ ಹೋದರು. ಅಲ್ಲಿ ಒಂದು ಕಾಗೆಯು ಪರ್ವತದ ಕಡೆಗೆ ಹಾರಿ ಬರುತ್ತಿರುವುದನ್ನು ಕಂಡರು. ಅವರು ತಮ್ಮ ರೂಪವನ್ನು ಬದಲಿಸಿಕೊಂಡು ಅದನ್ನೇ ಹಿಂಬಾಲಿಸಿದರು. ಆ ಕಾಗೆಯು ರೂಪವನ್ನು ಬದಲಿಸಿಕೊಂಡು ರಾಕ್ಷಸನ ರೂಪ ತಳೆದು ಅಲ್ಲಿ ಗುಹೆಯ ಬೀಗವನ್ನು ತೆಗೆದು ಒಳಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿತು. ಭೀಷ್ಮರು ಅಮರರು ಆ ಗುಹೆಗೆ ಪ್ರವೇಶಿಸಿ ಸುತ್ತಲೂ ನೋಡಿದರು. ಅದರಲ್ಲಿ ಆಧುನಿಕ ಯಂತ್ರಗಳಿದ್ದವು. ದೂರದರ್ಶನವಿತ್ತು, ದೂರವಾಣಿ ಸೌಕರ್ಯವೂ ಇತ್ತು. ಬಾಂಬು ಮುಂತಾದವುಗಳನ್ನು ದೂರದಿಂದ ಸಿಡಿಸುವ ಸಾಧನಗಳನ್ನು ಇಟ್ಟುಕೊಂಡಿತ್ತು. ಅಲ್ಲಿ ಒಂದು ಮೇಜಿನ ಮೇಲೆ ಕಾಕಾಸುರನ ಕಡೆಯವರು ಯಾವ ಕೊಠಡಿಗಳಲ್ಲಿದ್ದಾರೆಂಬ ಬರಹವಿತ್ತು. ಅವರ ರಹಸ್ಯ ಸಂಖ್ಯೆ, ಅವರನ್ನು ಸಂಪರ್ಕಿಸುವ ರೀತಿ ಎಲ್ಲವನ್ನ ಬರೆಯಲಾಗಿತ್ತು. ಕಾಗೆ ಮಲಗಿದ ನಂತರ ಭೀಷ್ಮರು ಅವರನ್ನೆಲ್ಲ ಸಂಪರ್ಕಿಸಿದರು. ಪ್ರಪಂಚದ ನಾನಾ ಜಾಗಗಳಲ್ಲಿದ್ದ ಅವರನ್ನೆಲ್ಲ ಒಂದು ಸಮಾವೇಶಕ್ಕಾಗಿ ಕರೆದರು. ಆ ಸಮಾವೇಶ ಕಾಗೆಯು ನಿದ್ರಿಸುತ್ತಿರುವ ಕಾಲವಾಗಿತ್ತು. ಆ ಯೋಜನೆಯನ್ನು ಮಾರ್ಕಂಡೇಯ ಮಹರ್ಷಿಗಳಿಗೆ ತಿಳಿಸಲಾಯಿತು. ಅಲ್ಲಿದ್ದ ಅನೇಕ ಸಾಧನಗಳು ಬೃಹದಾಕಾರವಾಗಿದ್ದವು. ಅವುಗಳು ಆ ಜಾಗವನ್ನು ಕತ್ತಲಾಗಿಸಿದ್ದವು. ಆ ಕಪ್ಪು ನೆರಳು ಮತ್ತು ಕತ್ತಲಿನಲ್ಲಿ ಭೀಷ್ಮರು ಮತ್ತು ಅಮರರವರು ಬಚ್ಚಿಟ್ಟುಕೊಂಡಿದ್ದರು. ಆ ಜಾಗಕ್ಕೆ ಆಹ್ವಾನಿತರಾಗಿದ್ದ ಕಾಕಾಸುರನ ಕಡೆಯವರು ಒಬ್ಬೊಬ್ಬರಾಗಿ ಬಂದು ಸೇರಿದರು. ಅವರು ಬರುವಾಗ ಕಾಗೆಗಳ ರೂಪದಲ್ಲಿದ್ದು
ಒಳಗೆ ಬಂದು ಸೇರಿದಾಗ ನಿಜರೂಪ ಧರಿಸಿದ್ದರು. ಭೀಷ್ಮರು ಅಮರರವರಿಗೆ ಈಗ ಕೊಂಚ ಗದ್ದಲ ಮಾಡು ಎಂದು ಹೇಳಿದರು. ಆ ಗದ್ದಲವನ್ನು ಕೇಳಿ ಅಲ್ಲಿ ಎಲ್ಲಿಂದ ಆಗುತ್ತಿದೆ ಎಂದು ತಿಳಿಯಲು ಅವರಲ್ಲೊಬ್ಬನು ಬಂದನು. ಅವನು ಸಮೀಪ ಬರುತ್ತಲೇ ಭೀಷ್ಮರು ಅವನಿಗೆ ಒಂದು ಭಾರೀ ಗುದ್ದನ್ನು ಕೊಟ್ಟರು. ಅವನು ಸತ್ತು ಬಿದ್ದನು. ಅನಂತರ ಅವನನ್ನು ಹುಡುಕಲು ಬಂದನು ಇನ್ನೊಬ್ಬನು. ಅವನ ಗತಿಯು ಮೊದಲಿನವನ ಗತಿಯೇ ಆಯಿತು. ಹೀಗೆ ಅಲ್ಲಿ ಸತ್ತವರ ಸಂಖ್ಯೆ 200ರಿಂದ 300 ಜನವಾಗಿತ್ತು. ಆಗ ಗೊಂದಲ ಉಂಟಾಯಿತು. ಮಲಗಿದ್ದ ಕಾಕಾಸುರ ಎದ್ದು ಒಂದು ಗುಂಡು ಸಿಡಿಸಿದನು. ಆಗ ಭೀಷ್ಮರು ಹೊರಬಂದು ಹೊಡೆದಾಟ ಶುರು ಮಾಡಿದರು. ಯುದ್ಧದ ಸ್ಥಿತಿ ತಲುಪಿತು. ಕಾಕಾಸುರನಿಗೆ ಅಪಾರ ಶಕ್ತಿ ಇತ್ತು, ಏಕೆಂದರೆ ಅವನು ತ್ರೇತಾಯುಗವಾಸಿಯಾಗಿದ್ದ. ಭೀಷ್ಮನು ಮುಂದಿನ ದ್ವಾಪರ ಯುಗದವನಾಗಿದ್ದ. ಅಂತೂ ಅಂತ್ಯದಲ್ಲಿ ರಾಕ್ಷಸನು ಕೊಲ್ಲಲ್ಪಟ್ಟನು. ಅಲ್ಲಿನ ಎಲ್ಲ ಸ್ಥಳವೂ ವಿದ್ಯುತ್ತಿನ ಕಡಿಮೆ ಒತ್ತಡ ಅಥವಾ ಶಾರ್ಟ್ ಸರ್ಕ್ಯೂಟಿಂದ ಧ್ವಂಸಗೊಂಡಿತು. ಆ ಗುಹೆಗೆ ಬೀಗ ಹಾಕಿ ಬೀಗದ ಕೈಯನ್ನು ವಿಶ್ವಾಮಿತ್ರ ಮಹರ್ಷಿಗಳ ವಶಕ್ಕೆ ಕೊಡಲಾಯಿತು ಅಂತ ತಿಳಿಸ್ತಾರೆ. ಇಷ್ಟು ಇವತ್ತಿನ ಕಥೆಯನ್ನು ತಿಳ್ಕೊಂಡಿದ್ದೀವಿ. ಅಮರರವರ ಕೆಲಸಗಳಲ್ಲಿ ಇದು ಒಂದು ಅದ್ಭುತವಾದ ಕಾಕಾಸುರನ ಕತೆ. ಅಮರರವರು ನೆಕ್ಸ್ಟು ಇನ್ನೊಂದು ಅಧ್ಯಾಯವನ್ನು ತಗೊಳ್ಳೋಣಂತೆ. ಧನ್ಯವಾದ.